ನರ್ಸರಿ ಏನಿದೆ, ಮೆಗಾ ನರ್ಸರಿ. ಸೊ ಇಲ್ಲೂ ಕೂಡ ಹಲವಾರು ರೀತಿಯ ಗಿಡಗಳನ್ನು, ಅಂದರೆ ಇಂಟೀರಿಯರ್, ಎಕ್ಸ್ಟೀರಿಯರ್, ಮತ್ತು ಟೆರೆಸ್ ಗಾರ್ಡನಿಂಗ್ ಇರ್ಬೋದು, ಮತ್ತು ಏನು ಅಲಂಕಾರಿಕ ಗಿಡಗಳಿರ್ಬೋದು. ಸೊ ಎಲ್ಲವನ್ನೂ ಕೂಡ ಈ ಒಂದು ಮೆಗಾ ನರ್ಸರಿನಲ್ಲಿ ನೀವು ತಗೋಬೋದು. ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದಂಥ ಗಿಡಗಳು. ಸೊ ಇದೆಲ್ಲ ಜಸ್ಟ್ 350 ರುಪೀಸ್. ಏನೊಂದು ಬೋನ್ಸಾಯಿ ಥರ ಇರ್ತಕ್ಕಂಥ ಗಿಡಗಳು ಜಸ್ಟ್ 350 ರುಪೀಸು. ಇನ್ನು ಗೆಜಾನಿಯಾ ಅಂತಂದ್ಬಿಟ್ಟು ಈ ಒಂದು ಗಿಡಗಳು ಬಂದ್ಬಿಟ್ಟು ಜಸ್ಟ್ 50 ರೂಪಾಯಿಗೆ ಸೊ ಇಲ್ಲಿ ನಿಮಗೆ ಸಿಗುತ್ತೆ. ಏನಿದು ಮೆಗಾ ನರ್ಸರಿ ಅಂತ ಏನಿದೆ, ಸೊ ಒಂದು ಮೆಗಾ ನರ್ಸರಿನಲ್ಲಿ ಹಲವಾರು ರೀತಿಯ ಅಲಂಕಾರಿಕ ಗಿಡಗಳನ್ನು ನೀವು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಕೇವಲ 100 ರೂಪಾಯಿ ಇರ್ತಕ್ಕಂಥ ಗಿಡ. ಇನ್ನು ಈ ಕಡೆ ಬಂದರೆ ಈ ಗಿಡ ಡಾಂತಸ್ ಅಂತಂದ್ಬಿಟ್ಟು 60 ರುಪೀಸ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಹೀಗೆ ಹಲವಾರು ರೀತಿಯ ಗಿಡಗಳನ್ನು ನೀವು ಈ ಒಂದು ಸಸ್ಯ ಸಂತೆಯಲ್ಲಿ ತಗೋಬೋದು. ಇದು ಬಂದ್ಬಿಟ್ಟು 80 ರುಪೀಸ್. ಪ್ರೆಪೋರೋಮಿಯಾ ವರ್ಗೇಟೆಡ್ ಅಂತಂದ್ಬಿಟ್ಟು 80 ರುಪೀಸ್ ಇದೆ. ಇನ್ನು ಇದು ಬಂದ್ಬಿಟ್ಟು ಲಿಲ್ಲಿ, ಪೀಸ್ ಲಿಲ್ಲಿ ಅಂತಂದ್ಬಿಟ್ಟು ಸೊ ಈ ಥರ ಇರುತ್ತೆ. ಸೊ 200 ರುಪೀಸ್ ಈ ಒಂದು ಗಿಡ. ಇನ್ನು ಈ ಕಡೆ ಬಂದರೆ ನಿಮಗೆ ಹಲವಾರು ರೀತಿಯ ಔಷಧೀಯ ಸಸ್ಯಗಳು ಸಿಗುತ್ತೆ. ದೊಡ್ಡ ಪತ್ರೆ ಇರ್ಬೋದು. ಸೊ ಇದು ಬಂದ್ಬಿಟ್ಟು ದೊಡ್ಡ ಪತ್ರೆ ಗಿಡ, ಬಟ್ ಅಲ್ಲಿ ಗಿಡ ಇಲ್ಲ. ಇನ್ನು ವಿಷ್ಣು ಕ್ರಾಂತಿ ಅಂತಂದ್ಬಿಟ್ಟು 40 ರುಪೀಸ್. ಇನ್ನು ಇದು ಗೊತ್ತಿರ್ಬೋದು ನಿಮಗೆ, ಮಿಂಟ್ ಪುದೀನ, ಸೊ 40 ರೂಪಾಯಿ. ಅದು ಬಿಟ್ಟರೆ ಇದು ಬೋನ್ ಸೆಟ್ಟರ್ ಅಂತ ಹೇಳ್ತಾರೆ. ಹಾಗೆ ಇನ್ನು ಶಂಖ ಪುಷ್ಪ ಹೂವು, ಸೊ ಇದು ಬಂದ್ಬಿಟ್ಟು 40 ರೂಪಾಯಿ ಇದೆ ಗಿಡಕ್ಕೆ. ಇನ್ನು ಕಾಡು ಬಸಳೆ, ಇದು ಬಂದ್ಬಿಟ್ಟು ಕಾಡು ಬಸಳೆ ಗಿಡ, ಇದು ಬಂದ್ಬಿಟ್ಟು 40 ರೂಪಾಯಿ ಇದೆ. ಇನ್ನು ಥೈಮ್, ಸೊ ಇದು ಬಂದ್ಬಿಟ್ಟು 40 ರುಪೀಸ್ ಇದೆ. ಇನ್ನು ಬೀಟಲ್ ಅಂದರೆ ವೀಳ್ಯದೆಲೆ, ಇದು ಬಂದ್ಬಿಟ್ಟು 80 ರೂಪಾಯಿ ಇದೆ. ಇನ್ನು ಈ ಕಡೆ ಬಂದರೆ ನಿಮಗೆ ನೋಡ್ಬೋದು ನೀವು, ಸೊ ಅಲೋವೆರಾ, ನಾಗದಾಳೆ, ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಗಿಡಗಳು. ಇನ್ನು ಬಾಸ್ಮತಿ ಫ್ರ್ಯಾಗ್ರೆನ್ಸ್ ಇರ್ತಕ್ಕಂಥ ಒಂದು ಸಸಿ, ಅದು ಬಂದ್ಬಿಟ್ಟು 100 ರುಪೀಸ್ ಇದೆ. ಇನ್ನು ಅಶ್ವಗಂಧ ಬಂದು 40 ರುಪೀಸ್ ಇದೆ. ರೋಸ್ಮೆರಿ ಕೂಡ 40 ರುಪೀಸ್ ಇದೆ. ಬ್ರಾಹ್ಮಿ ಕೂಡ 40 ರುಪೀಸ್ ಇದೆ. ಈ ಥರ ಹಲವಾರು ರೀತಿಯ ಗಿಡಗಳಿದೆ. ಇನ್ನು ಮೆಹಂದಿ, ಹೆನ್ನ 40 ರುಪೀಸ್ ಇದೆ. ಸೊ ಎಲ್ಲವೂ ಕೂಡ ಈ ಒಂದು ನರ್ಸರಿಗೆ ಬಂದರೆ ನೀವು ತೊಗೋಬೋದು. ಇನ್ನು ಈ ಕಡೆ ಬಂದರೆ ನಿಮಗೆ ಅಲಂಕಾರಿಕ ಗಿಡಗಳು ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಜಸ್ಟ್ 80 ರುಪೀಸ್ ಇದೆ, 80, 100. ಸೊ ಈ ರೀತಿ ಡಿಫ್ರೆಂಟ್ ವೆರೈಟೀಸ್ ಇರ್ತಕ್ಕಂಥ ಒಂದು ಗಿಡಗಳನ್ನು ನೀವು ತೊಗೋಬೋದು. ಇನ್ನು ಈ ಕಡೆ ಬಂದರೆ ನಿಮಗೆ ಎಗ್ ಫ್ರೂಟ್ ಇರ್ಬೋದು, ಹಾಗೆ ವಿವಿಧ ರೀತಿಯ ಅಲಂಕಾರಿಕ ಹೂವಿನ ಗಿಡಗಳಿರ್ಬೋದು. ಸೊ ಎಲ್ಲವೂ ಕೂಡ ಸಿಗುತ್ತೆ. ಸೊ ಇದು ರಬ್ಬರ್ ಪ್ಲ್ಯಾಂಟು, ಇದುವರೆಗೂ ನಾನು ನೋಡಿರಲಿಲ್ಲ ರಬ್ಬರ್ ಪ್ಲ್ಯಾಂಟು ನೋಡಿ. ಸೊ ಜಸ್ಟ್ 150 ರುಪೀಸ್ ಇದೆ. ಇನ್ನು ಹಾಗೆ ಮುಂದೆ ಹೋದರೆ ಹಲವಾರು ರೀತಿಯ ಅಲಂಕಾರಿಕ ಗಿಡಗಳು ಸಿಗುತ್ತೆ. ಮನಿ ಪ್ಲ್ಯಾಂಟ್, ಸೊ 70 ರುಪೀಸ್ ಇದೆ. ಕಿಂಗ್ ಪಾಮ್ ಅಂತಂದ್ಬಿಟ್ಟು 150 ರುಪೀಸ್ ಇದೆ, ಜಸ್ಟ್ 150 ರುಪೀಸು. ಇನ್ನು ಅಲಂಕಾರಿಕ ಹೂವಿನ ಗಿಡಗಳು ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದದ್ದು, ತುಂಬ ಕಲರ್ಫುಲ್ ಆಗಿರ್ತಕ್ಕಂಥ ಗಿಡಗಳನ್ನು ಈ ಒಂದು ಸಸ್ಯ ಸಂತೆಗೆ ಬಂದರೆ ನೀವು ತೊಗೋಬೋದು. ಸೊ ಏನಿದು ಮೆಗಾ ನರ್ಸರಿ ಅಂತ ಏನಿದೆ, ಈ ಒಂದು ಮೆಗಾ ನರ್ಸರಿನಲ್ಲಿ ನೀವು ಎಲ್ಲ ರೀತಿಯ ಗಿಡಗಳನ್ನ ತೊಗೋಬೋದು. ಇನ್ನು ಈ ಕಡೆ ಬಂದರೆ ನಿಮಗೆ ಹಲವಾರು ಸ್ಟಾಲ್ಗಳನ್ನ ಕಣ್ಣಿಗೆ ಕಾಣಿಸುತ್ತೆ. ಸೊ ಇಲ್ಲೂ ಕೂಡ ನೀವು ಒಂದು ಶಾಪಿಂಗ್ ಮಾಡ್ಬೋದು. ಏನೋ ಮುಂದೆ ಹಾಗೆ ಹೋದರೆ ನಮ್ಮ ಕಣ್ಣಿಗೆ ಬೆಳೆ ಪ್ರಾತ್ಯಕ್ಷಿತೆ, ಜಾನುವಾರು ಪ್ರದರ್ಶನ ಮತ್ತು ಸಲಹಾ ಕೇಂದ್ರ ಅಂತಾನೆ. ಸೊ ಇಲ್ಲಿ ಹೋಗೋಣ, ಏನೆಲ್ಲ ಇದೆ ಒಳಗಡೆ, ಸೊ ಅದನ್ನು ಕೂಡ ನಾವು ನೋಡೋಣ. ಅಂದರೆ ಲೈವ್ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಾಣಿಗಳಿರ್ಬೋದು, ಹಾಗೆ ಗಿಡಗಳಿರ್ಬೋದು, ಸೊ ಎಲ್ಲವೂ ಕೂಡ ಲೈವ್ ಡೆಮಾನ್ಸ್ಟ್ರೇಷನು. ಸೊ ನೀವು ಕೂಡ ಸೊ ಈ ಒಂದು ಸಸ್ಯ ಸಂತೆಗೆ ಬಂದು ಸೊ ನೀವು ಕೂಡ ಇದ್ರ ಬಂದು ಬೆನಿಫಿಟ್ ತೊಗೋಬೋದು. ಸೊ ಎಲ್ಲವೂ ಕೂಡ ಒಂಥರ ಹೇಳಬೇಕು ಅಂತಂದರೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಸೊ ಅದೇ ಶಾಪಿಂಗ್, ಸೊ ಅದೇ ಬ್ಯುಸಿ ಲೈಫು. ಸೊ ಆ ಬ್ಯುಸಿ ಲೈಫಿಂದ ಹೊರಗಡೆ ಬಂದು ಸೊ ಇದನ್ನು ನೀವು ವಿಸಿಟ್ ಮಾಡ್ಬೋದು. ಸದ್ಯಕ್ಕೀಗ ಒಳಗಡೆ ಹೋಗೋಣ, ಏನೆಲ್ಲ ಸಿಗುತ್ತೆ ನೋಡ್ಕೊಂಡು ಬರೋಣ. ಇನ್ನು ಸಸ್ಯ ಸಂತೆಯ ಈ ಒಂದು ಭಾಗಕ್ಕೆ ಬಂದರೆ ನಿಮ್ಮ ಕಣ್ಣಿಗೆ ಸೊ ಒಂದಷ್ಟು ಲೈವ್
ಗಿಡಗಳು ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಲಂಕಾರಿಕ ಗಿಡಗಳಿರ್ಬೋದು, ಹೂವಿನ ಗಿಡಗಳಿರ್ಬೋದು. ಸೊ ಎಲ್ಲವನ್ನೂ ಕೂಡ ಸೊ ಈ ಒಂದು ಏನು ಒಂದು ಪ್ಲಾಂಟೇಶನ್ ಮಾಡಿದ್ದಾರೆ. ಸೊ ಲೈವ್ ಆಗಿ ನೀವು ನೋಡ್ಬೋದು ಹೂವಿನ ಗಿಡಗಳು. ಮತ್ತು ಈ ಕಡೆ ಬಂದರೆ ಅಲಂಕಾರಿಕ ಗಿಡಗಳು ಲೈಕ್ ಕಾಸ್ಮೋಸ್, ಬೇರೆ ಬೇರೆ ಥರ ವೆರೈಟೀಸು. ಸೆಲೋನಿಯಾ ಅಂತ ನೋಡಿ, ಸೊ ಸೆಲೋನಿಯಾ ಅಂತಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಗಜಾನಿಯಾ ಅಂತಂದ್ಬಿಟ್ಟು. ಸೊ ಈ ಒಂದು ಪ್ಲ್ಯಾಂಟು ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ. ಇನ್ನು ರುದ್ರಾಕ್ಷಿ ಅಂತ ನೀವು ಗೊತ್ತಿರುತ್ತೆ ನಿಮಗೆ. ಸೊ ಇದು ಕೂಡ ಒಂದು ಏನು ಹೂವಿನ ಲೋಕನವನ್ನೇ ನೀವು ಈ ಒಂದು ಸಸ್ಯ ಸಂತೆಗೆ ಬಂದರೆ ನೀವು ನೋಡ್ಬೋದು. ಇನ್ನು ಝೆನಿಯಾ ಅಂತಂದ್ಬಿಟ್ಟು, ಸೊ ಇದು ಕೂಡ ಮನೆಯಲ್ಲಿ ಅಲಂಕಾರಿಕ ಗಿಡಗಳಾಗಿ ನೀವು ಒಂದು ಉಪಯೋಗಿಸ್ತಕ್ಕಂಥದ್ದು. ಇನ್ನು ಇದು ಬಂದುಬಿಟ್ಟು ಬಾಲ್ಸಮ್. ಸೊ ಇದೆಲ್ಲ ಬಂದುಬಿಟ್ಟು ಮಾರಿಗೋಲ್ಡ್, ಚೆಂಡು ಅಂತ ನಾವು ಹೇಳ್ತೀವಿ. ಸೊ ಹೀಗೆ ಹಲವಾರು ರೀತಿಯ ಒಂದು ಗಿಡಗಳನ್ನು ಒಂದು ಪ್ರಾತ್ಯಕ್ಷಿತೆಯ ಒಂದು ಪರ್ಪಸ್ ಆಗಿ ಸೊ ಇಲ್ಲಿ ಇಟ್ಟಿದ್ದಾರೆ. ಸೊ ನೀವು ಕೂಡ ಸೊ ಇಲ್ಲಿಗೆ ಬರ್ಬೋದು. ಇನ್ನು ಹಾಗೆ ಮುಂದೆ ಹೋದರೆ ನಮ್ಮ ಕಣ್ಣಿಗೆ ತರಕಾರಿ ಗಿಡಗಳು ಕಾಣಿಸುತ್ತೆ, ತರಕಾರಿ ಮತ್ತು ಸೊಪ್ಪುಗಳು. ಸೊ ಎಲ್ಲವನ್ನೂ ಕೂಡ ನೀವು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ನಾವು ತರಕಾರಿಯಾಗಿ ಬಳಸ್ತಕ್ಕಂಥ ನವಿಲುಕೋಸು. ಸೊ ಗಿಡ ಬಂದ್ಬಿಟ್ಟು ಈ ಥರ ಇರುತ್ತೆ. ಇನ್ನು ಈ ಕಡೆ ಬಂದರೆ ಏನು ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ. ಸೊ ಈ ರೀತಿ ಹಲವಾರು ಸೊಪ್ಪು ಮತ್ತು ತರಕಾರಿಗಳನ್ನು ಎಷ್ಟೋ ಜನ ನೋಡಿರಲ್ಲ, ಸೊ ಫೀಲ್ಡಲ್ಲಿ ಯಾವ ಥರ ಇರುತ್ತೆ ಅಂತ. ಸೊ ಅದನ್ನು ನೀವು ಈ ಒಂದು ಸಸ್ಯ ಸಂತೆಗೆ ಬಂದರೆ ಖಂಡಿತ ನೋಡ್ಬೋದು. ಸೊ ಹಾಗಾಗಿ ಈ ಒಂದು ಅಂದರೆ ನೀವು ಎಂಟ್ರೆನ್ಸಲ್ಲಿ ನೀವು ಲೆಫ್ಟ್ ಸೈಡ್ ಬಂದಾಗ ಸೊ ಇಲ್ಲಿ ನಿಮಗೆ ಲೈವ್ ಡೆಮಾನ್ಸ್ಟ್ರೇಷನ್. ಸೊ ಇದು ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು. ಸೊ ಹೀಗೆ ಹಲವಾರು ರೀತಿಯ ಗಿಡಗಳಿರ್ಬೋದು, ಹಾಗೆ ಹೂವು ಹಣ್ಣು ಎಲ್ಲ ಗಿಡಗಳನ್ನು ಸೊ ಈ ಒಂದು ಜಾಗದಲ್ಲಿ ಡೆಮಾನ್ಸ್ಟ್ರೇಷನ್ ಅಂದರೆ ಪ್ರಾತ್ಯಕ್ಷಿತ ಸಲುವಾಗಿ ಇಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನೀವು ಬಂದು ಸೊ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅಂದರೆ ನಗರವಾಸಿಗಳಿಗೆ. ಸೊ ಆ ಒಂದು ನಗರವಾಸಿಗಳು ಖಂಡಿತ ಇಲ್ಲಿಗೆ ಬಂದರೆ ಖಂಡಿತ ನಿಮಗೂ ಕೂಡ ಫೀಲ್ಡಲ್ಲಿ ಯಾವೆಲ್ಲ ರೀತಿಯ ಬೆಳೆಗಳನ್ನು ಬೆಳೀತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಇದು ಬಂದುಬಿಟ್ಟು ಸಸ್ಯ ಸಂತೆಯಲ್ಲಿ ಇರ್ತಕ್ಕಂಥ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಇನ್ನು ಹಾಗೆ ಮುಂದೆ ಬಂದರೆ ನಮ್ಮ ಕಣ್ಣಿಗೆ ದೊಡ್ಡ ದೊಡ್ಡ ಕುರಿ ಮತ್ತು ಮೇಕೆಗಳು ಕಾಣಿಸುತ್ತೆ. ಸೊ ಇದನ್ನು ಬಂದ್ಬಿಟ್ಟು ಸಿಂಚನ ಮತ್ತು ಮೇಕೆ ಮತ್ತು ಕುರಿ ಫಾರ್ಮ್ ಅವರು ಇಟ್ಟಿದ್ದಾರೆ. ಇನ್ನು ಸಸ್ಯ ಸಂತೆಯಲ್ಲಿ ಮತ್ತೊಂದು ನಿಮ್ಮ ಕಣ್ಣಿಗೆ ಅಟ್ರಾಕ್ಷನ್ ಅಂತಂದರೆ ಸೊ ನಾವು ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾದಂತಹ ಒಂದು ಸಲಕರಣೆಗಳು. ಸೊ ಇದೆಲ್ಲ ಬಂದ್ಬಿಟ್ಟು ನಾವು ಧಾನ್ಯಗಳನ್ನ ಶೇಖರಣೆ ಮಾಡಲು ಉಪಯೋಗಿಸ್ತದಂಥ ಒಂದು ಮಡಿಕೆಗಳು. ಇನ್ನು ಹಾಗೆ ತೂಕದ ಪರ್ಪಸ್ಗೆ ಅಂದರೆ KG ಇದಕ್ಕೋಸ್ಕರ ಇರ್ಬೋದು, ಹಾಗೆ ತೆಂಗಿನಕಾಯಿ ಸುಲಿಯೋದಿರ್ಬೋದು, ಇನ್ನು ಗಾಡಿಯ ಒಂದು ಚಕ್ರ ಇರ್ಬೋದು. ಸೊ ಎಲ್ಲವೂ ಕೂಡ ಹಿಂದಿನ ಕಾಲದಲ್ಲಿ ನಾವು ಉಪಯೋಗಿಸತಕ್ಕಂಥ ಒಂದಷ್ಟು ಸಲಕರಣೆಗಳು. ಸೊ ನೀವು ನೋಡ್ಬೋದು, ಕುಡ್ಲಿರ್ಬೋದು, ರಾಗಿ ಬೀಸೋ ಕಲ್ಲಿರ್ಬೋದು, ಹಾಗೆ ದೊಡ್ಡ ದೊಡ್ಡ ಒಂದ್ರಿಗಳು, ಮರಗಳು. ಸೊ ಎಲ್ಲವೂ ಕೂಡ ನೀವು ಈ ಒಂದು ಸಸ್ಯ ಸಂತೆಗೆ ಬಂದರೆ ನೀವು ನೋಡ್ಬೋದು. ಇನ್ನು ಇದೆಲ್ಲ ಕೂರಿಗೆ, ಗರಗಸ. ಸೊ ಇದೆಲ್ಲ ಕೂಡ ಹಳೆ ಕಾಲದ ಒಂದು ಸಲಕರಣೆಗಳು. ಇನ್ನು ಹಾಗೆ ಈ ಒಂದು ಸಸ್ಯ ಮೇಳಕ್ಕೆ ಬಂದರೆ ನಿಮಗೆ ಹಲವಾರು ರೀತಿಯ ಒಂದು ಬೀಜಗಳು ಸಿಗುತ್ತೆ. ಸೊ ಈ ಒಂದು ಬೀಜಗಳು ನಾಟಿ ಬೀಜಗಳಾಗಿರುತ್ತೆ. ಸೊ ನೀವೇನಾದರೂ ಈ ಕಡೆ ಬಂದರೆ ಸಸ್ಯ ಸಂತೆಗೆ ಬಂದರೆ ಖಂಡಿತ ಸೊ ಈ ಒಂದು ಸ್ಟಾಲ್ಗೆ ವಿಸಿಟ್ ಮಾಡಿ ಒಂದು ನಾಟಿ ಬೀಜಗಳನ್ನ ತೊಗೋಬೋದು. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಮತ್ತಷ್ಟು ಮಳಿಗೆಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಯ್ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಹೇಗಿದ್ದೀರಾ? ಸರ್ ಚೆನ್ನಾಗಿದೆ. ಮೇಡಮ್ ನೀವು ಪುಳಿಯೋಗರೆ ಲಾಸ್ಟ್ ಟೈಮ್ ಕೊಟ್ಟಿದ್ರಿ, ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಓಕೆ ಸರ್. ಮೇಡಮ್ ಈಗ ಸಸ್ಯ ಸಂತೆಗೆ ಬಂದಿದ್ರೆ ಹೇಗಿದೆ ರೆಸ್ಪಾನ್ಸ್ ಎಲ್ಲ ಯಾವ ಥರ ಇದೆ? ಸರ್ ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಸೊ ರೈತರಿಂದ ನೇರ ಗ್ರಾಹಕರಿಗೆ ತುಂಬ ಚೆನ್ನಾಗಿದೆ ಸರ್. ಈಗ ಇನ್ನೊಂದು ಸರಿ ನಿಮ್ಮ ಒಂದು ಪ್ರಾಡಕ್ಟ್ಸ್ಗಳ ಬಗ್ಗೆ ಹೇಳ್ತೀರಾ? ಹಾಂ ಸರ್. ಮೇಡಮ್ ಈಗ ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಅಂದರೆ ಅದು ಪುಳಿಯೋಗರೆ. ಓಕೆ. ಸೊ ಕಾಸ್ಟ್ ಬಂದುಬಿಟ್ಟು 250 ಗ್ರಾಮ್ಸ್ಗೆ 150 ರೂಪಾಯಿ. ಓಕೆ ಮೇಡಮ್, ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ಸರ್ ಹಾಫ್ ಕೆಜಿ ತೊಗೊಂಡ್ರೆ ಆಫರ್ ಇದೆ ಸರ್, 50 ರೂಪೀಸ್ ಡಿಸ್ಕೌಂಟ್ ಇದೆ ಹಾಫ್ ಕೆಜಿ ತೊಗೊಂಡ್ರೆ. ಓಕೆ. ಇನ್ನು ಬೇರೆ ಎಲ್ಲ ಪೌಡರ್ಗಳಿದೆ ಸರ್. ರಸಂ ಪುಡಿ ಇದೆ, ಆಮೇಲೆ ಸಾಂಬಾರ್ ಪುಡಿ, ಮತ್ತೆ ಇದು ಬಿಸಿಬೇಳೆ ಬಾತ್ ಪೌಡರ್. ಓಕೆ. ಬಿಸಿಬೇಳೆ ಬಾತ್ ಪೌಡರ್ ಇದೆ. ಓಕೆ. ಇದೆಲ್ಲ ನೀವೇ ಓನ್ ಆಗಿ ಟೊಮೆಟೊ ಬಾತ್ ಪೌಡರ್ ಎಲ್ಲ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಓನ್ ಆಗಿ ಮಾಡುವಂಥದ್ದು. ಸೊ ಅದು ಬಿಟ್ಟರೆ ಬೇರೆ ಇನ್ನೇನಿದೆ ಮೇಡಮ್? ಸರ್ ಇದು ಮೆಂತೆ ಹಿಟ್ಟು, ಚಟ್ನಿ ಪುಡಿಗಳು, ಇದು ಪಲಾವ್ ಪೌಡರು, ಮತ್ತೆ ಇದು ಉಚ್ಚಳಿ ಚಟ್ನಿ ಪುಡಿ, ಕಡಲೆಬೇಳೆದು, ಶೇಂಗಾದ್ದು ಎಲ್ಲ ಹೋಮ್ ಮೇಡ್ ಇದೆ ಸರ್. ಮತ್ತೆ ಪ್ಯೂರ್ ಅರಿಶಿನ ಇದೆ, ಮತ್ತೆ ಇದು
ಕಡಲೆದು ಚಟ್ನಿ ಪುಡಿ, ಓಕೆ. ಇದು ಅರಿಶಿನ ಈ ಕಡೆ. ಸೊ ಇದು ಬಂದ್ಬಿಟ್ಟು ಅರಿಶಿನ. ಓಕೆ. ಸೊ ಇದೆಲ್ಲ ನೀವೇ ಹೋಮ್ ಮೇಡ್ ಮಾಡುವಂಥದ್ದು. ಮೇಡಮ್ ಈಗ ನೀವು ಇದನ್ನೆಲ್ಲ ಮಾಡಬೇಕು ಅಂತಂದ್ರೆ ಏನಾದರೂ ಗೈಡೆನ್ಸ್ ತೊಗೊಂಡ್ರೆ? ಹಾಂ ಸರ್, ನಮಗೆ KVK ಗೈಡ್ಲೈನ್ಸ್ ಇಂದ ಮಾಡಿರೋದು ಸರ್. ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ KVK. ಓಕೆ. ಮತ್ತೆ ಆರ್ಟಿಕಲ್ಚರ್ ಕಾಲೇಜಿಂದನೂ ನಮಗೆ ತುಂಬ ಸಪೋರ್ಟ್ ಇದೆ. ಓಕೆ. ಆ್ಯಕ್ಚುಲಿ ಅಲ್ಲಿ ಪೋಸ್ಟ್ ಹಾರ್ವೆಸ್ಟಿಂಗ್ ಯೂನಿಟ್ ಇಂದ ನಮಗೆ ಯಾವುದೇ ರೀತಿ ಮಾರ್ಗದರ್ಶನ ಬೇಕು ಅಂದ್ರೂ ಕೊಡ್ತಾರೆ. ಎಲ್ಲ ಕೊಡ್ತಾರೆ. ಮೇಡಮ್ ಈಗ ನಿಮ್ಮ ಒಂದು ಪ್ರಾಡಕ್ಟ್ಸ್ ಬೇಕು ಅಂತಂದ್ರೆ ನಾವು ನಿಮ್ಮ ನಂಬರ್ಗೆ ಕಾಲ್ ಮಾಡಬೇಕಲ್ವಾ? ವಾಟ್ಸಪ್ ಮಾಡಿದ್ರೆ ನಾವು ಕಳಿಸ್ಕೊಡ್ತೀವಿ. ಮೇಡಮ್ ನಿಮ್ಮ ನಂಬರ್ ಹೇಳ್ತೀರಾ ಇನ್ನೊಂದ್ಸರಿ? 9611609483. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇನ್ನು ಈ ಒಂದು ಸಸ್ಯ ಸಂತೆಯಲ್ಲಿ ಹಲವಾರು ಅಲಂಕಾರಿಕ ಗಿಡಗಳನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಬೋನ್ಸಾ ಇರ್ಬೋದು, ಮತ್ತು ಇಂಡೋರ್ ಪ್ಲಾಂಟ್ಸ್ ಇರ್ಬೋದು, ಔಟ್ಡೋರ್ ಪ್ಲಾಂಟ್ಸ್ ಇರ್ಬೋದು, ಎಲ್ಲ ರೀತಿಯ ಪ್ಲಾಂಟ್ಸ್ಗಳನ್ನು ಕೂಡ ಸೊ ಈ ಒಂದು ಮೇಳದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಸಸ್ಯ ಸಂತೆಗೆ ಬಂದರೆ ಖಂಡಿತ ಸೊ ಈ ರೀತಿ ಇರ್ತಕ್ಕಂಥ ಏನೊಂದು ಔಟ್ಲೆಟ್ಗೆ ವಿಸಿಟ್ ಮಾಡಿ ನಿಮಗೆ ಇಷ್ಟವಾದಂಥ ಪ್ಲಾಂಟ್ಸ್ಗಳನ್ನು ನೀವು ತೊಗೋಬೋದು. ಸೊ ಎಲ್ಲವೂ ಕೂಡ ನೀವು ನೋಡ್ತಾ ಇರ್ಬೋದು, ಬೋನ್ಸಾಯಿ ಪ್ಲಾಂಟ್ಸ್, ಸೊ ಇಂಟೀರಿಯರ್, ಔಟ್ಡೋರ್ ಎಲ್ಲ ಪ್ಲಾಂಟ್ಸ್ಗಳು ಕೂಡ ಸೊ ಈ ಒಂದು ಸಸ್ಯ ಸಂತೆಯಲ್ಲಿ ಸಿಗುತ್ತೆ. ಇನ್ನು ಈ ಒಂದು ಸಸ್ಯ ಸಂತೆಯಲ್ಲಿ ನೀವು ನೋಡ್ತಾ ಇರ್ಬೋದು, 4 ವರ್ಷಕ್ಕೆ ಬೆಳೆಯುವಂಥ ಒಂದು ಹಲಸಿನ ಗಿಡಗಳನ್ನು ಕೂಡ ಈ ಒಂದು ಸಸ್ಯ ಸಂತೆಯಲ್ಲಿ ನೀವು ನೋಡ್ಬೋದು, ಹಾಗೆ ತಗೋಬೋದು. ಇನ್ನು ಈ ಒಂದು ಸಸ್ಯ ಸಂತೆಯಲ್ಲಿ ನೀವು ನೋಡ್ತಾ ಇರ್ಬೋದು ಹಲವಾರು ರೀತಿಯ ಮ್ಯಾಂಗೋ ಇರ್ಬೋದು, ಹಲಸಿರ್ಬೋದು, ಆಲ್ ಸೀಸನ್ ಹಲಸು, ಅಂದರೆ ಎಲ್ಲ ವರ್ಷದ ಎಲ್ಲ ಋತುವಿನಲ್ಲೂ ಕೂಡ ಬೆಳೀತಕ್ಕಂಥ ಒಂದು ಹಲಸಿನ ಗಿಡವನ್ನು ಕೂಡ ಈ ಒಂದು ಮೇಳದಲ್ಲಿ ನೀವು ತಗೋಬೋದು. ಸೊ ಹಾಗಿದ್ರೆ ಯಾಕೆ ವೀಕ್ಷಕರೇ, ಸೊ ನೀವು ಕೂಡ ಈ ಒಂದು ಮೇಳಕ್ಕೆ ಬಂದು ಸೊ ಈ ಒಂದು ಮೇಳದಲ್ಲಿ ಇರ್ತಕ್ಕಂಥ ಒಂದು ಗಿಡಗಳನ್ನು, ಅಂದರೆ ಎಕ್ಸಾಟಿಕ್ ಫ್ರೂಟ್ಸ್ ಗಿಡಗಳನ್ನು ನೀವು ತಗೋಬೋದು. ಹಾಯ್ ಸರ್, ನಮಸ್ಕಾರ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಬಾಲಕೃಷ್ಣ ಅಂತ. ಸರ್ ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ನಾವು ಇಲ್ಲಿ ನೆಲಮಂಗಲದಿಂದ ನೆಲಮಂಗಲ. ಸರ್ ಈಗ ಈ ಒಂದು ಸಸ್ಯ ಸಂತೆಯಲ್ಲಿ ನೋಡ್ತಾ ಇದೆ, ನಿಮ್ಮ ಒಂದು ಸ್ಟಾಲ್ ಯುನೀಕ್ ಆಗಿದ್ದು, ಸೊ ಅದಕ್ಕೆ ಬಂದು ನಿಮ್ಮನ್ನು ಮಾತಾಡ್ಸ್ತಾ ಇದ್ದೀನಿ. ಸೊ ಏನೆಲ್ಲ ಗಿಡಗಳಿದೆ, ಸೊ ಏನೆಲ್ಲ ಸ್ಪೆಷಾಲಿಟಿ ಸ್ವಲ್ಪ ಹೇಳ್ತೀರಾ? ಸರ್ ನಮ್ಮಲ್ಲಿ ಟಿಂಬರ್ ಪ್ಲಾಂಟ್ಸು, ಫ್ರೂಟ್ ಪ್ಲಾಂಟ್ಸು, ಆರ್ನಮೆಂಟಲ್ ಪ್ಲಾಂಟ್ಸು, ಓಕೆ, ಎಲ್ಲ ರೀತಿ ಸಸ್ಯಗಳು ಸಿಗ್ತವೆ ಸರ್. ಓಕೆ. ಸೊ ಜೊತೆಗೆ ನಾವು ಲ್ಯಾಂಡ್ಸ್ಕೇಪಿಂಗು ಮತ್ತು ಪ್ಲಾಂಟೇಶನ್ ಆಕ್ಟಿವಿಟೀಸ್ನು ನಾವು ಮಾಡ್ತಾ ಇದ್ದೀವಿ. ಓಕೆ. ರೀಸೆಂಟಾಗಿ ರೈತರಿಗೆ ಅಂತಲೇ ಅಗ್ರಿಕಲ್ಚರ್ ಮಾಲ್ ಕೂಡ ಓಪನ್ ಆಗಿದೆ. ಓಕೆ. ಸೊ ಅಲ್ಲಿ ನಿಮಗೆ A to Z ಸೊಲ್ಯೂಷನ್ಸ್ ಸಿಗುತ್ತೆ ಸರ್. ಓಕೆ. A to Z ಸೊಲ್ಯೂಷನ್ ಅಂದ್ರೆ ಏನೆಲ್ಲ ಫೆಸಿಲಿಟೀಸ್? ಪ್ಲಾಂಟೇಶನ್ ಸರ್ವಿಸಸ್, ಲ್ಯಾಂಡ್ಸ್ಕೇಪಿಂಗ್ ಸರ್ವಿಸಸ್, ಓಕೆ, ಆಮೇಲೆ ಆರ್ಗ್ಯಾನಿಕ್ ಮೆನ್ಯೂರ್ಸ್, ಓಕೆ, ಪಾಟ್ಸ್, ಓಕೆ, ಕಿಚನ್ ಗಾರ್ಡನಿಂಗ್, ಓಕೆ. ಕಂಪ್ಲೀಟ್ ಈಗ ಕಂಪ್ಲೀಟ್ A to Z ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ಲಿ? ಹೌದು ಸರ್, ಹೌದು ಸರ್. ನಾವೇ ಪ್ಲಾಂಟಿಂಗು ಮಾಡ್ಕೊಡ್ತೀವಿ, ಲ್ಯಾಂಡ್ಸ್ಕೇಪಿಂಗ್ ಆಕ್ಟಿವಿಟೀಸ್ನು ನಾವೇ ಮಾಡ್ಕೊಡ್ತೀವಿ. ಸೊ ಅಂದ್ರೆ ಈಗ A to Z ಎಲ್ಲ ತರದ್ದು ಇನ್ಫಾರ್ಮೇಶನ್ ಸಿಗುತ್ತೆ ಸರ್. ಮತ್ತೆ ಸೇಲ್ಸು ಇದೆ ಸರ್. ಓಕೆ, ಸೇಲ್ಸ್ ಕೂಡ ಇದೆ. ಸೊ ಈಗ ಗಿಡಗಳಿಗೆ ಬಂದ್ರೆ ಸೊ ಯಾವೆಲ್ಲ ರೀತಿಯ ಗಿಡಗಳಿದೆ ನಿಮ್ಮ ಹತ್ರ? ಫ್ರೂಟ್ಸ್ ಅಲ್ಲಿ ಬಂತು ಅಂದ್ರೆ ನಿಮ್ಗೆ ಅವಕಾಡೋ, ಆಮೇಲೆ ಬಟರ್ ಫ್ರೂಟು, ಆಮೇಲೆ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಇದೆ, ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಬರುತ್ತೆ. ಓಕೆ. ಕೋಕೋನಟ್, ಅರೆಕನಟ್, ಹಾರ್ಟಿಕಲ್ಚರ್ ಕ್ರಾಪ್ಸ್ ಸಿಗುತ್ತೆ. ಓಕೆ. ಜೊತೆಗೆ ಫ್ಲವರಿಂಗ್ ಪ್ಲಾಂಟ್ಸ್, ಆರ್ನಮೆಂಟಲ್ ಪ್ಲಾಂಟ್ಸ್, ಓಕೆ. ಜೊತೆಗೆ ಇದು ಟಿಂಬರ್ ಪ್ಲಾಂಟ್ಸ್ ಎಲ್ಲ ಸಿಗುತ್ತೆ ಸರ್. ಬ್ಯಾಂಬೂ ಎಲ್ಲ ಸಿಗುತ್ತೆ. ಟಿಂಬರ್ ಪ್ಲಾಂಟ್ಸ್, ಸ್ಯಾಂಡಲ್ವುಡ್, ಟೀಕ್ ವುಡ್, ಮಹಾಗನಿ. ಓಕೆ. ಈಗ ಫಾರೆಸ್ಟ್ ಟ್ರೀಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಎಲ್ಲ ಸಿಗುತ್ತೆ ಕಂಪ್ಲೀಟ್ಲಿ. ಅಂದ್ರೆ ಈಗ ಕಂಪ್ಲೀಟ್ ಆಗಿ ಈಗ ಯಾರೇ ಬಂದ್ರು ನಮ್ಮಲ್ಲಿ ಇಂಥದ್ದಿಲ್ಲ ಅನ್ನೋ ತರ ಅನ್ನಂಗಿಲ್ಲ ಸರ್. ಎಲ್ಲ ಅಂದ್ರೆ ಅದು ಕಿಚನ್ ಗಾರ್ಡನ್, ಟೆರೆಸ್ ಗಾರ್ಡನ್, ಹೌದು, ಮತ್ತೆ ಹಾರ್ಟಿಕಲ್ಚರ್, ಬೇರೆ ಎಲ್ಲ ತರದ್ದು A to Z ಎಲ್ಲ. ಸೊ ಇದು ಎಕ್ಸಾಕ್ಟ್ ಆಗಿ ನೆಲಮಂಗಲದಲ್ಲಿ ಎಲ್ಲಿ ಬರುತ್ತೆ ಸರ್? ಸರ್ ನೆಲಮಂಗಲದಲ್ಲಿ ನೀವು ಕುಣಿಗಲ್ ರೋಡ್ ಟರ್ನ್ ಆಗ್ತಿದ್ದಾಗೇನೆ ಅಲ್ಲಿ HP ಪೆಟ್ರೋಲ್ ಬಂಕ್ ಸಿಗುತ್ತೆ. ಓಕೆ. ಆ HP ಪೆಟ್ರೋಲ್ ಬಂಕ್ ಕನೆಕ್ಟ್ ಆಗಿರೋ ಜಾಗನೇ ಸರ್ ಅಲ್ಲಿ. ಓಕೆ. ABB ಹತ್ರನೇ ಸರ್. ಓಕೆ. ಈಗ ತಮ್ಮ ಕಾಂಟ್ಯಾಕ್ಟ್ ಯಾವ ರೀತಿ ಮಾಡುವಂಥದ್ದು ಸರ್? ಈಗ ಸರ್ ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದು ಹೇಳಿ 8453084530 ಸರ್. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಸೊ ಹಾಗಾಗಿ ಮತ್ತೆ ಪ್ಲಾಂಟ್ ಕೇರ್ ಪ್ರಾಡಕ್ಟ್ಸ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ ಸರ್. ಓಕೆ. ಅಂದರೆ ಈಗ ಥ್ರೂಔಟ್ ಕರ್ನಾಟಕ ನೀವು ಡೆಲಿವರಿ ಮಾಡ್ತೀರಾ ಪ್ಲಾಂಟ್ಸ್? ಮಾಡ್ಬೋದು ಸರ್ ಎಲ್ಲ. ಓಕೆ, ಥ್ಯಾಂಕ್ ಯು.